ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ಬೇಸಿಗೆ ಹೆಚ್ಚಾದ ಕಾರಣ ನಾಟಿ ಕೋಳಿಗಳಿಗೆ ತುಂಬ ಕಾಯಿಲೆಗಳು ಬರುವ ಸಂಭವ ಹೆಚ್ಚಾಗ್ತಿದೆ. ತುಂಬ ಜನ ಕೇಳ್ತಿದ್ದೀರಾ, ನಾಟಿ ಕೋಳಿಗಳಿಗೆ ಯಾವ ಥರ ಆಹಾರ ಕೊಡಬೇಕು, ಯಾವ ಥರ ಅದಕ್ಕೆ ವ್ಯಾಕ್ಸಿನೇಷನ್ನು ಆ ಥರ ಕೇಳ್ತಾ ಇದ್ದೀರಾ. ಯಾವುದೇ ಥರ ಪದಾರ್ಥಗಳು ಯಾವ ಥರ ಕೊಡಬೇಕು ಅಂತ ತುಂಬ ಜನ ಕೇಳ್ತೀರಾ. ಹಾಗಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡಿರೋರು ದಯವಿಟ್ಟು ಆದಷ್ಟು ನೀವು ಕೊಡೋ ಫುಡ್ಡಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ಥರ ಫುಡ್ ಕೊಡಬೇಕು, ಯಾವ ಥರ ಫುಡ್ ಕೊಟ್ಟರೆ ಯಾವುದೇ ಥರದ ಕಾಯಿಲೆಗಳು ಬರಲ್ಲ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ. ಹಾಗಾಗಿ ಆದಷ್ಟು ನಾಟಿ ಕೋಳಿಗಳು ದೇಹ ತಂಪಾಗಿರುವಂಥ ಆಹಾರ ಕೊಡಬೇಕು. ಆಹಾರ ಯಾವ ಥರ ಅಂದರೆ ದೇಹ ತಂಪಾಗಿ ಅಂದರೆ ಬಾಡಿ, ಈಗ ನಮ್ಮ ಮನುಷ್ಯನ ದೇಹಕ್ಕೆ ಯಾವ ಥರ ಈಗ ಬಾಡಿ ಹೀಟ್ ಆದರೆ ನಮ್ಗೆ ಯಾವ ಥರ ಬಾಡಿ ಹೀಟ್ ನಾವು ಕೆಲವೊಂದು ಆಹಾರಗಳು ತಿಂದಾಗ ಏನಾಗುತ್ತೆ, ಬಾಡಿ ಹೀಟ್ ಆಗುತ್ತೆ. ಹಾಗಾಗಿ ಕೆಲವೊಂದು ಆಹಾರಗಳನ್ನ ನಾವು ತಿಂದರೆ ಮತ್ತೆ ನಮ್ಮ ದೇಹ ತಂಪಾಗುತ್ತೆ ಅನ್ನೋದು ನಮ್ಗೆ ಎರಡೂ ಗೊತ್ತಿರುತ್ತೆ. ಈಗ ದೇಹ ಹೀಟ್ ಆದಾಗೂ ನಾವು ಒಂದು ಆಹಾರ ತಿನ್ನಬೇಕು, ದೇಹ ಹೀಟ್ ಆಗಲಿಲ್ಲ ಅಂದಾಗೂ ಒಂಥರ ಆಹಾರ ತಿನ್ನಬೇಕು ಅನ್ನೋದು ನಮ್ಮಲ್ಲಿ ಕಾನ್ಸೆಪ್ಟ್ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಆದಷ್ಟು ಈಗ ನಾಟಿ ಕೋಳಿಗಳು ಅದೇ ತರಹ ದೇಹನ ಸಂರಕ್ಷಣೆ ಮಾಡಬೇಕು. ಅಂದರೆ ತಂಪಾಗಿ ಯಾವುದೇ ಕಾಯಿಲೆಗಳು ಬೇಗ ಸಂಭವ ಆಗ್ದಂಗೆ ತಂಪಾಗಿರುವಂಥ ಆಹಾರಗಳನ್ನ ನೀವು ಕೊಡೋಕ್ಕೆ ಟ್ರೈ ಮಾಡಿ. ಈಗ ನಮ್ಮ ನಾಟಿ ಕೋಳಿ ಶೆಡ್ಡಲ್ಲಿ ನಾವು ಈಗ ದಿನನಿತ್ಯ ನಾಟಿ ಕೋಳಿಗಳು ತಂಪಾಗಿ ಬೆಳವಣಿಗೆ ಆಗಿ ನಮ್ಮ ಯಾವುದೇ ಕಾಯಿಲೆಗೆ ತುತ್ತಾಗ್ದಲೇ ಇರೋದಕ್ಕೆ ಕಾರಣ ನೋಡಿ, ಇಲ್ಲಿ ನೋಡ್ತಿರ್ಬೋದು. ಈ ಥರ ಆಹಾರ ನಾವು ದಿನನಿತ್ಯ ಆಗಿರ್ಬೋದು, ಇಲ್ಲ ಬೆಳಗ್ಗೆ ಸಂಜೆ ಆಗಿರ್ಬೋದು, ಈ ಥರ ನಾವು ರೆಗ್ಯುಲರ್ ಕೊಡ್ತೀವಿ. ರೆಗ್ಯುಲರ್ ಅಂದರೆ ಒಂದಿನ ಕೊಟ್ಟು ಸುಮ್ಮನೆ ಇರೋಲ್ಲ ನಾವು. ಆದಷ್ಟು ಜಾಸ್ತಿನ ದಿನ ನೋಡಿ ನಮ್ಮ ಅಣ್ಣರು ಏನೋ ತಂದು ಕೊಡ್ತಿದ್ದಾರೆ ಇಲ್ಲಿ. ಈ ಥರ ನೀವೇ ನೋಡ್ತಿರ್ಬೋದು. ದೇಹ ತಂಪಾಗಿಡೋಕ್ಕೆ ಭಾಳ ಮುಖ್ಯ ಆಗುತ್ತೆ. ನೀವೇ ನೋಡ್ತೀರಿ ನೋಡಿ, ಇದು ಯಾವುದೇ ಥರದ ಕೆಟ್ಟ ಆಹಾರ ಅಲ್ಲ. ನೋಡಿ, ಇದು ಈ ಥರ ಆಹಾರ, ಇದು ಸೌತೆಕಾಯಿ ಇರ್ಬೋದು, ಕ್ಯಾರೆಟ್ ಆಗಿರ್ಬೋದು. ನೋಡಿ ಈ ಥರ ಈ ಥರ ನೀವು ಕೊಡೋದ್ರಿಂದ ದೇಹ ತಂಪಾಗಿಡುತ್ತೆ. ಹಾಗಾಗಿ ನೀವು ಈ ಥರ ನಾಟಿ ಕೋಳಿ ಸಾಗಾಣಿಕೆ ಮಾಡಿರೋರು ಆದಷ್ಟು ನೋಡಿ ಈ ಥರನ ನೀವು ಮೇವುಗಳನ್ನ ಆದಷ್ಟು ಮೇಂಟೈನ್ ಮಾಡ್ತಾ ಹೋಗಿ. ಆದಷ್ಟು ನೀವು ಈ ಥರನೇ ಕೊಡಿ. ಏನಕ್ಕೆ ಅಂದರೆ ದೇಹ ತಂಪಾಗಿರುತ್ತೆ. ದೇಹ ತಂಪಾದಾಗ ಏನಾಗುತ್ತೆ, ಬೇಗ ಯಾವುದೇ ಕಾಯಿಲೆಗಳು ನಾಟಿ ಕೋಳಿಗಳಿಗೆ ಬೇಗ ತುತ್ತಾಗಲ್ಲ. ಇದಾದಮೇಲೆ ಯಾವ ಥರ ಪದಾರ್ಥ ಕೊಡಬೇಕು ಅಂತ ಮತ್ತೆ ಈಗ ಹಾಗೆ ಇರಿ. ಮತ್ತು ಇದನ್ನು ತಿಂದಾದಮೇಲೆ ಮತ್ತೆ ನಾನು ನಿಮಗೆ ಇದ್ರ ಜೊತೆಗೆ ನಾವೇನು ಕೊಡ್ತೀವಿ ದೇಹ ತಂಪಾಗಿಡೋಕ್ಕೆ ಅಂತೇಳಿ ತೋರಿಸ್ತೀನಿ. ನೀವೇ ನೋಡಿ ಸ್ನೇಹಿತರೆ, ಈ ಥರ ನೀವು ಆದಷ್ಟು ಹಣ್ಣು ಅಂದರೆ ಈಗ ನೀವು ಯಾವ್ದಾನ ಒಂದು ಜ್ಯೂಸ್ ಅಂಗಡಿಗಳು, ಒಂದು 2-3 ಜ್ಯೂಸ್ ಅಂಗಡಿಗಳನ್ನ ನೀವು ಅಲ್ಲಿ ನೀವು ಹೇಳಿಕೆ ಕೊಟ್ಟು ನೋಡಿ, ಈ ಥರ ನೀವು ತಂದು ಅಂದರೆ ನಾಟಿ ಕೋಳಿಗಳು ದೇಹನ ತಂಪಾಗಿರೋಕ್ಕೆ, ಕಾಯಿಲೆಗಳಿಗೆ ಬೇಗ ತುತ್ತಾಗ್ದಲೇ ಇರೋದಕ್ಕೆ ನೀವು ಈ ಥರ ತುಂಬ್ಕೊಬೇಕು. ಇದನ್ನು ಅರ್ಧ ನೀವು ತುಂಬ್ಕೊಂಡು ಅಲ್ಲ ಹಾಕಬೇಕು. ಏನಾಗುತ್ತೆ ಅಂದರೆ ನೋಡಿ, ಈ ಥರ ಒಂದೇ ತಾವು ಸುರಿದ್ರೆ ಏನಾಗುತ್ತೆ, ಎಲ್ಲದಕ್ಕೂ ಸಿಗೋಲ್ಲ. ಹಾಗಾಗಿ ಅಣ್ಣವರು ನೋಡಿ ಈ ಥರ ಒಂದು ಅರ್ಧ ಆ ಕಡೆ ಈ ಕಡೆ ಒಂದು 3-4 ಕಡೆ ಸುರಿದಾಗ ಏನಾಗುತ್ತೆ ಅಂದರೆ ಎಲ್ಲ ತುಂಬ್ಕೊಂಡು ತಿನ್ನೋದಕ್ಕೆ ತುಂಬ ಈಸಿ ಆಗುತ್ತೆ, ಎಲ್ಲದಕ್ಕೂ ಸಿಗುತ್ತೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲದಕ್ಕೂ ಸಿಗೋ ಥರನೇ ಕೊಡಿ ಆಹಾರ. ನೀವು ಏನಕ್ಕೆ ಅಂದರೆ ಯಾವುದೇ ಕೊಟ್ಟಾಗ್ಲೂ ಪ್ರತಿಯೊಂದಕ್ಕೂ ಸಿಗಬೇಕು. ಆಮೇಲೆ ಒಂದಕ್ಕೆ ಸಿಕ್ಕಿ ಮತ್ತೊಂದು ಸಿಗಲಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ ಈ ಥರ ನೀವು ನೋಡಿ ಈ ಥರ ಕಲ್ಲುಗಳು ಹಾಕಿರ್ಬೋದು. ನೋಡಿ ಆ ಥರ ಕಲ್ಲು ಹಾಕಿದ್ದೀವಿ ನಾವು. ಆಮೇಲೆ ನೋಡಿ ಈ ಥರ ಶೀಟ್ಗಳು ನೀವೇ ನೋಡ್ತಿರ್ಬೋದು. ಈ ಥರ ಶೀಟ್ಗಳು ಕಂಪಲ್ಸರಿ ಇರಲೇಬೇಕು ನಾಟಿ ಕೋಳಿ ಸಾಗಾಣಿಕೆ ಮಾಡಿರೋ ಹತ್ರ. ಏನಕ್ಕೆ ಅಂದರೆ ಈಗ ಕೆಲವೊಂದು ಪದಾರ್ಥಗಳನ್ನ ನೀವು ಕಾಲಲ್ಲಿ ಕೆರ್ತಿನ್ನೋಕ್ಕೆ ಆಹಾರ ಹಾಕಲೇಬೇಕು. ಅಂದರೆ ರಾಗಿ ಆಗಿರ್ಬೋದು, ಅಕ್ಕಿ ನುಚ್ಚಾಗಿರ್ಬೋದು, ಇಲ್ಲ ಜೋಳ ಆಗಿರ್ಬೋದು, ಈ ಥರದ್ದು ನೀವು ಇದಕ್ಕೆ ಈ ಥರ ನೆಲಕ್ಕೆ ಹಾಕಬೇಕು. ನೀವು ಕೆಲವೊಂದು ಈ ಥರ ಪದಾರ್ಥಗಳನ್ನ ಅಂದರೆ ದೇಹ ತಂಪಾಗಿಡೋವಂಥ ಪದಾರ್ಥಗಳನ್ನ ನೀವೇನು ಮಾಡಬೇಕು, ಈ ಥರ ಶೀಟ್ ಮೇಲೆ ಹಾಕಬೇಕು. ನೋಡಿ ಈ ಥರ ಹಾಕಿದಾಗ ನೋಡಿ ಈ ಥರ ಹಣ್ಣುಗಳ್ನ ನೀವು ಜ್ಯೂಸ್ ಅಂಗಡಿಗಳು ಅಲ್ಲಿ ಈಗ ಬೇಸಿಗೆ ಹೆಚ್ಚಾಗೈತೆ, ಜ್ಯೂಸನ್ನ ಜಾಸ್ತಿ ಜನ ಹೇಗೇನು ಮಾಡ್ತಾರೆ, ಕುಡಿತಾರೆ. ಹಾಗಾಗಿ ಏನು ಮಾಡ್ತೀರಾ, ಆ ಥರ ವೇಸ್ಟೆಲ್ಲ ಈಗ ಸಿಕ್ಕಿದಾಗ ನಾಟಿ ಕೋಳಿಗಳು ನೋಡಿ ನೀವೇ ನೋಡ್ತಿರ್ಬೋದು. ಕಲ್ಲಂಗಡಿ ಇರ್ಬೋದು, ನೋಡಿ ಆರೆಂಜ್ ಇರ್ಬೋದು, ಅನಾನಸ್ ಇರ್ಬೋದು, ಆಮೇಲೆ ಕರ್ಬೂಜ ಇರ್ಬೋದು. ಈ ಥರದ್ದು ಎಲ್ಲ ಇದು ದೇಹಕ್ಕೆ ಮನುಷ್ಯನಿಗೆ ಹೇಗೆ ತಂಪಾಗಿಡುತ್ತೋ ಇದು ಅದೇ ಥರ ನಾಟಿ ಕೋಳಿಗಳು ಸಹ ದೇಹನ ತಂಪಾಗಿಡುತ್ತೆ. ಹಾಗಾಗಿ ನೀವು ನಮ್ಮ ತಿನ್ನಲ್ಲ ಅಂತ ಕೇಳಕ್ಕೆ ಹೋಗ್ಬೇಡಿ. ದಯವಿಟ್ಟು ನೀವೇ ನೋಡಿ, ನಾಟಿ ಕೋಳಿಗಳಿಗೆ ನಾವು ತಂದು ಹಾಕಿರೋದನ್ನೂ ಸಹ ನಿಮಗೆ ತಿಂತಿರೋದನ್ನೂ ಸಹ ಡೈರೆಕ್ಟಾಗಿ ನಾನು ವಿಡಿಯೋ ಮಾಡಿ ನಿಮ್ಮ ವಿಡಿಯೋ ಮುಖಾಂತರ ಬೇರೆಯವ್ರನ್ನೂ ನೀವು ತಿಳ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ವಿಡಿಯೋ ಶೇರ್ ಮಾಡಿ ಅಂತೇಳಿ ಅದನ್ನು ಹೇಳ್ತಾ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ನೀವು ಮಾಡಬೇಕು. ಈಗ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತ ಅನ್ನೋದ್ರಿಂದ ನಾಟಿ ಕೋಳಿಗಳು ಬೇಗ ಕಾಯಿಲೆ ತುತ್ತಾಗಲ್ಲ. ಆಮೇಲೆ ಇದೆಲ್ಲ ತಿನ್ನೋದ್ರಿಂದ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಇಂಥ ಪದಾರ್ಥದಲ್ಲಿ ಏನಾಗುತ್ತೆ, ಮನುಷ್ಯ ಹೇಗೆ ಕ್ಯಾಲ್ಸಿಯಂ ಇರೋಂಥ ಆಹಾರ ತಿಂತಾನೋ ಆ ಥರ ಈಗ ನಾವು ನಾಟಿ ಕೋಳಿಗಳು ಈ ಥರ ಆಹಾರ ನಾವು ಕೊಡ್ತಾ ಬಂದಿರೋದ್ರಿಂದ ನಾಟಿ ಕೋಳಿಗಳಿಗೆ ಒಳ್ಳೆ ಅತ್ಯುತ್ತಮ ಬೆಳವಣಿಗೆ ಕಾರಣ ಆಗುತ್ತೆ. ಆಮೇಲೆ ಯಾವುದೇ ಕಾಯಿಲೆಗಳು ಬೇಗ ಸಹ ಬರಲ್ಲ. ಆದಷ್ಟು
ಈಗ ನೀರನ್ನ ಸಹ ಅಷ್ಟೇ, ನೀರನ್ನ ಒಳ್ಳೊಳ್ಳೆ ನೀರು ನೀವು ಇಡ್ತೀರಲ್ಲ ಆ ಜಾಗ ಸ್ವಲ್ಪ ಸ್ವಚ್ಛತೆಗಿಡಿ. ಆಮೇಲೆ ಸ್ವಲ್ಪ ಅತಿ ಹೆಚ್ಚು ನೀರು ಕೊಡಿ. ಬೇಸಿಗೆ ಜಾಸ್ತಿ ಇರೋದ್ರಿಂದ ಕೋಳಿಗಳು ಅತಿ ಹೆಚ್ಚು ನೀರು ಕುಡಿತವೆ, ಹಾಗಾಗಿ ನೀವು ಕೊಡಿ. ನೀವೇ ನೋಡ್ತಿರ್ಬೋದು 3 ತಿಂಗಳು ಆಗಿದೆ ನಮ್ಮ ನಾಟಿ ಕೋಳಿಗಳಿಗೆ. ಯಾವುದೇ ಥರ ಕಾಯಿಲೆಗಳು ತುತ್ತಾಗಿಲ್ಲ. ದೇಹನ ತಂಪಾಗಿ ನಾವು ಹೆಂಗೆ ಇಟ್ಕೊತೀವೋ ಅದೇ ಥರ ನಮ್ಮ ನಾಟಿ ಕೋಳಿಗಳನ್ನೂ ಸಹ ನಾವು ತಂಪಾಗಿಟ್ಟು ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಯಾವುದೇ ಥರದ ಅತಿ ಹೆಚ್ಚು ಫೀಲ್ಡ್ ಬೆಳೆಸ್ದಂಗೆ ಅತ್ಯುತ್ತಮವಾಗಿ ಇಳುವರಿ ಅಂದರೆ ಬಿಸ್ನೆಸ್ ಮಾಡೋರಿಗೆ ಒಂದೊಳ್ಳೆ ಮಾಹಿತಿ ಕೊಡ್ತಾ ನಾವು ನಮ್ಮ ತೋಟದಲ್ಲಿ ನಾವು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಾರೆ. ನೋಡಿ, ಇವರೇ ನಮ್ಮ ಅಣ್ಣವರು. ಇವರು ಅತಿ ಹೆಚ್ಚು ಮುಖ್ಯರ್ಜಿ ವಹಿಸಿ ನಾಟಿ ಕೋಳಿಗಳಿಗೆ ಆಹಾರ ಯಾವ ರೀತಿ ಕೊಡಬೇಕು, ಯಾವ ರೀತಿ ಕೊಟ್ಟರೆ ಅತ್ಯುತ್ತಮ ಇಳುವರಿ ಬರುತ್ತೆ, ಯಾವುದೇ ಥರ ಕಾಯಿಲೆಗಳು ಬೇಗ ತುತ್ತಾಗಲ್ಲ ಅನ್ನೋದು ಇವರು ಭಾಳ ತಿಳಿದು ಈ ಥರ ತಂದು ಆಹಾರ ಕೊಡೋದ್ರಿಂದ ಅತ್ಯುತ್ತಮವಾಗಿ ನಮ್ಮದು ಬೆಳವಣಿಗೆ ಆಗಿದೆ. ಆಮೇಲೆ ನಾವು ಸಹ ಇನ್ನೊಬ್ಬರಿಗೆ ಹೇಳ್ಬೇಕು ಮಾಹಿತಿ ಅಂತ ಅಂದರೆ ನಾವು ಸಹ ಸ್ವತಃ ಅದನ್ನು ಅನುಭವಿಸಿರಬೇಕು ಮತ್ತು ಅದನ್ನು ಕಣ್ಣಾರ ಕಂಡಿರಬೇಕು. ಅಲ್ಲಿವರೆಗೂ ನಾವು ಯಾವತ್ತೇ ಆಗಲಿ ಮಾಹಿತಿ ಬೇರೆಯವ್ರಿಗೆ ಕೊಡಬಾರ್ದು. ಹಾಗಾಗಿ ತಾವು ಅಷ್ಟೇ ಏನು ಮಾಡಬೇಕು ಅಂತ ಅದನ್ನು ದೃಢ ನಿರ್ಧಾರದಿಂದ ಮಾಡಿ. ಆಮೇಲೆ ನಾಟಿ ಕೋಳಿಗಳಿಗೆ ಕಾಯಿಲೆ ಬರ್ದಿಂದಾಗೆ ದಯವಿಟ್ಟು ನೋಡ್ಕೊಳ್ಳಿ. ಬೇಸಿಗೆ ಹೆಚ್ಚಾಗ್ತಿದೆ, ಒಂದಕ್ಕೇನಾದರೂ ನೀವು ಕಾಯಿಲೆಗೆ ತುತ್ತಾಯಿತು ಅಂದರೆ ಮತ್ತೆ ಎಲ್ಲ ಕೋಳಿಗಳಿಗೂ ಕಾಯಿಲೆಗಳು ಆದಷ್ಟು ಹೆಚ್ಚಾಗ್ತಾ ಹೋಗ್ತವೆ. ಆದಷ್ಟು ನೋಡಿ ಕಾಯಿಲೆಗಳು ಕಂಟ್ರೋಲ್ ಮಾಡ್ಕೊತ ನಾಟಿ ಕೋಳಿ ಸಾಗಾಣಿಕೆ ಮಾಡಿ. ಆಮೇಲೆ ಅತಿ ಹೆಚ್ಚು ಲಾಭ ಪಡೀರಿ. ಆಮೇಲೆ ಯಾವುದೇ ತರಹದ ಬೇರೆ ಬೇರೆ ಆಹಾರ ಪದಾರ್ಥಗಳು ಕೊಟ್ಬಿಟ್ಟು ದಯವಿಟ್ಟು ನಾಟಿ ಕೋಳಿಗಳ ಕಾಯಿಲೆಗೆ ತುತ್ತಾಗೋ ಥರ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ಕೊಳ್ಳಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.